ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಸೂಪರ್ ಆಗಿರೋ ಟಿಪ್ಸ್ನ ತೊಗೊಂಡು ಬಂದೀನಿ, ಬೇಗನೆ ಮುಗಿಸ್ಬಿಡ್ತೀನಿ. ಓಕೆನಾ? ಅದೇನಪ್ಪ ಅಂತ ಹೇಳಿದರೆ, ನಾವು ಹಳೆಯ ಕಾಲದ ಬಾಣಲೆ ಎಲ್ಲ ನೀವು ನೋಡ್ತಾ ಇರ್ಬೋದು. ಅದನ್ನು ನಾವು ಎಣ್ಣೆ ಪೂರಿ ಎಲ್ಲ ಮಾಡೋದಕ್ಕೇ ನಾವು ಇಟ್ಟಿರ್ತೀವಿ. ಪೂರಿ ಆಗಿರ್ಬೋದು, ಸೊ ಈ ಥರ ಎಲ್ಲ ನಾವು ಎಣ್ಣೆ ಪದಾರ್ಥ ಎಲ್ಲ ನಾವು ಹಬ್ಬಗಳಿಗೆಲ್ಲ ಮಾಡ್ತಾ ಇರ್ತೀವಲ್ವ, ಅದನ್ನು ಮಾಡೋದಕ್ಕಂತಲೇ ಇಟ್ಟಿರ್ತೀವಿ. ಬಟ್ ಅದು ಎಷ್ಟು ಕ್ಲೀನ್ ಮಾಡಿದ್ರೂ ಅದು ಕ್ಲೀನ್ ಆಗ್ತಾನೇ ಇರಲ್ಲ, ಮತ್ತು ಜಿಡ್ಡು 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 ಹಂಗೇ ಉಳಿದ್ಬಿಟ್ಟಿರುತ್ತೆ. ಓಕೆನಾ? ನಾವು ಎಷ್ಟೇ ಕ್ಲೀನ್ ಮಾಡಿದ್ರು, ಎಷ್ಟೆಲ್ಲ ಸೋಪು ಎಲ್ಲ ಹಾಕಿದರೂ ಅದು ಕ್ಲೀನ್ ಆಗ್ತಾ ಇರಲ್ಲ. ಸೊ ಇವತ್ತು ಪರ್ಫೆಕ್ಟಾಗಿ ಯಾವ ಥರ ಒಂಚೂರು ಎಣ್ಣೆ ಅಂಶ ಇಲ್ಲದೇ ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಅದಾದಮೇಲೆ ನಾನು ಸೋಡಾ ಪುಡಿನ ಹಾಕಿದ್ದೀನಿ, ಅಡುಗೆ ಸೋಡಾ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಹಾಕಿದ್ದೀನಿ. ಇಲ್ಲಿ ನಾನು ಸರ್ಫ್ಯಾಕ್ಸಲ್ನ ತೊಗೊಂಡಿದ್ದೀನಿ. ನಿಮಗೆ ಸರ್ಫ್ಯಾಕ್ಸಲ್ ಇಲ್ಲಪ್ಪ ಅಂತ ಹೇಳಿದರೆ ನೀವು ಯಾವುದಾದ್ರೂ ಡಿಸ್ ವಾಷರ್ ಕೂಡ ಯೂಸ್ ಮಾಡ್ಕೋಬೋದು. ಓಕೆನಾ? ಇಲ್ಲಿ ನಾನು ಸರ್ಫ್ಯಾಕ್ಸಲ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ, ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ನೆನ್ಪಿಡಿ, ಒಂದು ಹನಿ ಕೂಡ ಇದಕ್ಕೆ ನೀರು ಮುಟ್ಸೋದಕ್ಕೆ ಹೋಗಬೇಡಿ. ಸೊ ಹಿಂಗೇ ನೀವು ಕಲಿಸ್ತಾ ಬರಬೇಕು. ಓಕೆನಾ? ಸೊ ಇದನ್ನು ಹಿಂಗೇ ಕಲಸಿ ಒಂಥರ ಪೇಸ್ಟ್ ರೀತಿ ನಾವು ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ನನ್ನ ಕೈಯಿಂದನೇ ಕಲಿಸ್ತಾ ಇದ್ದೀನಿ. ಸೊ ಪೇಸ್ಟಾಗಿ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಎಷ್ಟೇ ಹಳೆಯ ವರ್ಷದ ಪಾತ್ರೆ ಆಗಿರ್ಬೋದು, ನೀವು ಅದನ್ನು ಆರಾಮಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು. ಓಕೆನಾ? ಸೊ ಇವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಇವಾಗ ನಾನು ಏನು ಲೆಮನ್ನ ಸಿಪ್ಪೆ ಎಲ್ಲ ನಾನು ಬಿಸಾಕಿಲ್ಲ. ಅದು ಲೆಮನ್ ಹೋಳಿದೆ ಅಲ್ವ, ಅದನ್ನು ನಾನು ಬಿಸಾಕಿಲ್ಲ. ಅದಕ್ಕೇ ನಾನು ಒಂಚೂರು ಕೂಡ ನೀರು ಅಂಟಿಸ್ದೇನೆ, ಓಕೆನಾ, ಒಂಚೂರು ಕೂಡ ನೀರು ಅಂಟಿಸ್ದೇನೆ ಅದನ್ನು ನಾನು ಏನು ಪೇಸ್ಟ್ ರೆಡಿ ಮಾಡಿಟ್ಟಿದ್ನಲ್ವ ಲೆಮನ್ಗೆ, ಸಹ ಈ ಥರ ಹಚ್ಕೊಂಡು ಅದನ್ನು ಈ ಥರ ನಾವು ಸ್ಕ್ರಬ್ ಮಾಡ್ತಾ ಬರಬೇಕು. ಏನಿಲ್ಲಪ್ಪ ಅಂತ ಹೇಳಿದರೆ ಒಂದು 5 ನಿಮಿಷದವರೆಗೂ ಆದ್ರೂ ನೀವು ಚೆನ್ನಾಗಿ ಸ್ಕ್ರಬ್ ಮಾಡಲೇಬೇಕು ಫ್ರೆಂಡ್ಸ್. ಓಕೆನಾ? ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ನಂದರೆ, ನಾವು ಏನೇ ಎಣ್ಣೆ ಪದಾರ್ಥ ಎಲ್ಲ ಮಾಡಿರ್ತೀವಲ್ವ, ಎಷ್ಟು ಆಯಿಲ್ನೆಸ್ ಎಲ್ಲ ಜಿಡ್ಡೆಲ್ಲ ಅಂಟುಬಿಟ್ಟಿರುತ್ತಲ್ವ, ಸೊ ಅದೆಲ್ಲ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಓಕೆನಾ? ಇವಾಗ ನಾವು ಲೆಮನ್ ಎಲ್ಲ ಯೂಸ್ ಮಾಡಿದ್ದೀವಿ, ಮೇಯ್ನಾಗಿ ಸೋಡಾ ಯೂಸ್ ಮಾಡಿದ್ದೀವಿ, ನಿಮಗೆ ಗೊತ್ತಿರ್ಬೋದು ಸೋಡಾ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಕ್ಲೀನ್ ಮಾಡ್ದಂಗೆ ಇದನ್ನು ನೋಡೋಕ್ಕೆ ನಮ್ಗೆ ಕ್ಲೀನಾಗಿ ಕಾಣ್ತಾ ಇತ್ತು. ಓಕೆನಾ? ಸೊ ಇವಾಗ ನಾನಿಲ್ಲಿ ಲೆಮನಿಂದ ನಾನು ಕ್ಲೀನ್ ಮಾಡ್ದಂಗೆ ಆ ಪೇಸ್ಟಿಂದ ಎಷ್ಟು ಡರ್ಟ್ ಬರ್ತಾಯಿದೆ ನೀವು ನೋಡ್ತಾ ಇರ್ಬೋದು. ಸೊ ಎಷ್ಟೇ ಹಳೆಯ ಬ್ಯಾಕ್ಟೀರಿಯಾ ಕೂಡ ಇದರಿಂದ ತುಂಬಾ ಎಲ್ಲ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಥರ ನೀವು ಪ್ರತಿ ಸರ್ತಿ ಎಣ್ಣೆ ಪದಾರ್ಥದಿಂದ ಯಾವುದಾದ್ರೂ ಒಂದು ಬಾಣಲೆ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಈ ಥರ ಜಿಡ್ಡಿನಂಶ ಇತ್ತಂತ ಹೇಳಿದರೆ, ಸೊ ಇದನ್ನು ನೀವು ಈ ಥರ ಚೆನ್ನಾಗಿ ನೀವು ಒಂದೇ ಸರ್ತಿ ವಾಶ್ ಮಾಡ್ಕೊಂಡ್ಬಿಟ್ರೆ ಆಯಿತು ಫ್ರೆಂಡ್ಸ್. ತುಂಬಾ ಪಳಪಳ ಅಂತ ಹೊಳೆಯುತ್ತೆ. ಆ್ಯಂಡ್ ಹಿಂದ್ಗಡೆ ಕೂಡ ಇದು ಸೈಡಿಗೆಲ್ಲ ಸೋರ್ಬಿಟ್ಟಿರುತ್ತೆ ಕೆಲವೊಂದು ಟೈಮಲ್ಲಿ ಹಿಂದ್ಗಡೆ. ಸೊ ಒಳಗಿನಕ್ಕಿಂತ ಹಿಂದ್ಗಡೆನೇ ನಮಗೆ ಜಾಸ್ತಿ ಜಿಡ್ಡು ಅಂತ ಅನ್ನಿಸ್ತಾ ಇರುತ್ತೆ. ಈ ಪಾತ್ರೆ ನೀವು ನೋಡ್ತಾ ಇರ್ಬೋದು, ತುಂಬ ಹಳೇದಂತಲೇ ಹೇಳ್ಬೋದು. ಅವಾಗೆಲ್ಲ ನಮ್ಮ ಅತ್ತೆಯವರೆಲ್ಲ ಸೊ ಒಲೆ ಮೇಲೆಲ್ಲ ಮಾಡ್ತಾಯಿದ್ರಲ್ವ, ಸೊ ಅದಂತೂ ಹೋಗಲ್ಲ. ಓಕೆನಾ? ಸೊ ಇಲ್ಲಿ ನಾನು ಮೊದಲಿಗೆ ಹೇಳ್ಬಿಡ್ತಾ ಇದ್ದೀನಿ ನಿಮಗೆ. ಓಕೆ? ಸೊ ನಮಗೆ ಏನು ಮೇನ್ ಜಿಡ್ಡು ಹೋಗಬೇಕು. ಓಕೆನಾ? ಸೊ ಅದ್ರ ಬಗ್ಗೆ ನಾನು ಮಾತ್ರ ವಿಡಿಯೋ ಮಾಡಿದ್ದೀನಿ ಇಲ್ಲಿ. ಸೊ ಇದನ್ನು ನೀವು ಒಂದು 5 ನಿಮಿಷ ಬಿಡಬೇಕು. ಇದೇ ಥರ ನೀವು ಹಚ್ಚಿ ಸ್ಕ್ರಬ್ ಮಾಡಿ ಒಂದು 5 ನಿಮಿಷ ಬಿಟ್ಟಾದಮೇಲೆ ಕ್ಲೀನಾಗಿ ವಾಶ್ ಮಾಡಿಬಿಟ್ರೆ, ಸೊ ನೋಡ್ತಾ ಇರ್ಬೋದು ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಲ್ವಾ. ಈ ಸಣ್ಣದೊಂದು ಟಿಪ್ಸ್ ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ಫುಲ್ ಆಗಿದೆ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಹೇಳಿ ಹೆಂಗೆ ಅನ್ಸುತ್ತೆ ಅಂತ ಹೇಳಿ. ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.